ವಾ 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 ಏನ್ ಗುರು ಬಂದಿದ್ದು ಅಪ್ಡೇಟು ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಯಾವ ಎಲ್ಲ ಮೈನ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ಮಾಡ್ಬಿಟ್ಟಿದಾವ. ಲಾಸ್ಟ್ ಆಗ್ಬೋದು ಲಾರ್ಡ್ಸ್ ODI ಮ್ಯಾಚ್ ಇದೆ, ರೋಹಿತ್ ಶರ್ಮಾದು ಲಾಸ್ಟ್ ಮ್ಯಾಚ್ ಅದು ಇದು ಅಂತ ಎಲ್ಲ. ಸೊ ನಾನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದೆ. ಏನ್ ಗುರು ರೋಹಿತ್ ಶರ್ಮಾ ಪಾಪ ಟ್ರಾನ್ಸ್ಫಾರ್ಮ್ ಎಲ್ಲ ಆಗ್ಬಿಟ್ಟು ಬಂದಿದ್ದಾರೆ. 2025 ಇಂದ ಈಚೆಗೆ ಯಾವ ತರ ಟ್ರಾನ್ಸ್ಫಾರ್ಮ್ ಆದ್ರು, ಅವ್ರ ಬಾಡಿ ಶೇಪ್ನೇ ಚೇಂಜ್ ಮಾಡ್ಕೊಂಡು 2027 ವರ್ಲ್ಡ್ ಕಪ್ಗೋಸ್ಕರ. ಅಂಡ್ ಅವರ ಮೈನ್ ಗೋಲ್ ಇರೋದೇ ಅದು. ಇಷ್ಟು ವರ್ಷ 2 ಡೆಕೆಡ್ ಆಲ್ಮೋಸ್ಟ್ ಇಂಡಿಯಾಗೆ ಆಡಿರುವಂತ ಪ್ಲೇಯರ್ನ ಈ ತರ ಟ್ರೀಟ್ ಮಾಡ್ತಾ ಇದ್ದಾರೆ. BCCI ಇಂಟರ್ನಲ್ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಈ ತರ ಡಿಸ್ಕಸ್ ಆಗಿದೆಯಂತೆ, ಚರ್ಚೆ ಆಗಿದೆಯಂತೆ, ಸೆಲೆಕ್ಟರ್ಸ್ ಇನ್ಫಾರ್ಮ್ ಮಾಡಿದ್ರಂತೆ, ನಿಮ್ಮನ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಡೋದಿಕ್ಕೆ ಆಗೋದಿಲ್ಲ ನಾವು, ಅದು ಇದು ಅಂತ ಎಲ್ಲ. ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಇಂತಿಂತ ರಿಪೋರ್ಟಿಂಗ್ ಸೈಟ್ಸ್ ಗಳಿಂದ ರಿಪೋರ್ಟ್ಸ್ ಬಂದಿದ್ರಿಂದ ಹೆಂಗಾಗಿತ್ತು ಅಂತಂದ್ರೆ ದೊಡ್ಡ ಕ್ರಿಕೆಟರ್ಸ್ ಗಳೇ ಮಾತಾಡತಾರೆ ಆಗೋಗ್ಬಿಡ್ತು ಈ ವಿಚಾರದ ಬಗ್ಗೆ. ಸೊ ಇವಾಗ ಬರ್ತಾ ಅಪ್ಡೇಟು. ನಿನ್ನೆ ಸಾಯಂಕಾಲ ಕನ್ಫರ್ಮ್ ಆಯ್ತು, ಬಂದ್ಬಿಟ್ಟು ಅಫಿಷಿಯಲ್ ಸ್ಟೇಟ್ಮೆಂಟ್ ನ BCCI ಅಫಿಷಿಯಲ್ ಆಗಿರೋ ತೈವದಿತ್ ಸೈಕ್ಯ BCCI ಸೆಕ್ರೆಟರಿ ಬಂದ್ಬಿಟ್ಟು ಹೇಳ್ತಾರೆ, ಆ ತರ ಯಾವುದೇ ಕಾನ್ವರ್ಸೇಷನ್ ಆಗಿಲ್ಲ, ಆ ತರ ಯಾವುದೇ ಚರ್ಚೆ ಆಗಿಲ್ಲ. ರೋಹಿತ್ ಶರ್ಮಾಗೆ ನಾವೇನು ಸಹ ಹೇಳಿಲ್ಲ, ನಾವು ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ನೀವಿಲ್ಲ, ಅದು ಇದು ಅಂತೆಲ್ಲ ಏನು ಹೇಳಿಲ್ಲ. ಲಾರ್ಡ್ಸ್ ನ ODI ಮ್ಯಾಚ್ ಏನಿದೆ ಅದು ಲಾಸ್ಟ್ ಮ್ಯಾಚು ಆಗೋದಿಲ್ಲ ರೋಹಿತ್ ಶರ್ಮಾದು. ಅವರು ಖಂಡಿತ ಇಂಡಿಯನ್ ಟೀಮ್ಗೆ ಆಡೇ ಆಡ್ತಾರೆ. ಅವ್ರು ಯಾವಾಗವರೆಗೂ ನಮ್ಮ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇರ್ತಾರೋ ಅಲ್ಲಿವರೆಗೂ ಕೂಡ ಟೀಮ್ ಇಂಡಿಯಾದಲ್ಲಿ ಇದ್ದೇ ಇರ್ತಾರೆ ಅಂಡ್ ಆಡೇ ಆಡ್ತಾರೆ ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ BCCI ಕಡೆಯಿಂದ ಬಂದಿದೆ. ಯಾಕಂದ್ರೆ ಈ ರೂಮರ್ಸು, ಈ ಸ್ಪೆಕ್ಯುಲೇಷನ್ಸ್ಗಳು ಯಾವ ರೇಂಜಿಗೆ ಸ್ಪ್ರೆಡ್ ಆಯ್ತು ಅಂದ್ರೆ ಅದು BCCI ಮುಟ್ಟಿತು. BCCI ಅಫಿಷಿಯಲ್ ಲಾಸ್ಟಿಗೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಬೇಕಾಗಿ ಬಂತು. ಸೊ ಇವರು ಕೂಡ ಹೇಳಿದ್ರು, ಕೊಟಾಕ್ ಅವರು ಕೂಡ ಹೇಳಿದ್ರು, ಇಂಡಿಯನ್ ಬ್ಯಾಟಿಂಗ್ ಕೋಚ್ ಅವರು ಕೂಡ ಹೇಳಿದ್ರು, ರೋಹಿತ್ ಶರ್ಮಾ ಪ್ರೆಷರ್ ಅಲ್ಲಿ ಏನಿಲ್ಲ, ಅವರು 1-2 ಮ್ಯಾಚ್ ಹಂಗೆ ಹಿಂಗೆ ಆಗಿದೆ ಅಷ್ಟೇ. ಅಂದ್ರೆ ಲಾಸ್ಟ್ ಮ್ಯಾಚ್ ಆದ ನಂತರ ಅವ್ರು ಹೇಳಿದ್ದೆ 1-2 ಮ್ಯಾಚ್ ಹಂಗೆ ಹಿಂಗೆ ಆಗಿದೆ ಅಷ್ಟೇ. ಅವ್ರಿಗೇನು ಪ್ರೆಷರಲ್ಲಿ, ಅವ್ರನ್ನೇನು ಪ್ರೆಷರಿಗೆ ತಾಳ್ತಿದೀವಿ ನಾವು ಅನ್ನೋ ಥರ ಏನಿಲ್ಲ. ಅವ್ರ ಪ್ರೆಷರ್ ಇಲ್ಲ, ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್. ನೀವು ಹೆಂಗೆ ಪ್ರೆಷರ್ ತಳ್ಬಿಡ್ತೀರಾ ಅವ್ರನ್ನ? 1-2 ಮ್ಯಾಚ್ ಹಿಂಗೆ ಆಯ್ತು ಅನ್ನೋ ಮಾತ್ರಕ್ಕೆ. ಹೌದು, 1-2 ಸೀರೀಸ್ ನೆಟ್ಗಾಗಿಲ್ಲ ಅಂತ ಅನ್ಕೊಳ್ಳಿ, ನೀವು ಪ್ರೆಷರ್ಗೆ ಹಾಕ್ಬಿಡ್ತೀರ ಅಷ್ಟೇ. ತೊಗೊಂಡು ಹೋಗ್ಬಿಟ್ರು ರೋಹಿತ್ ಶರ್ಮಾ, ಇಲ್ಲ ನೀನು ಈಚೆ ಕಡೆ ಹೋಗ್ಬೇಕು, ನೀನು ಹಂಗಾಗಬೇಕು ಹಿಂಗಾಗಬೇಕು, ಬೇರೆಯವ್ರನ್ನ ಹೇಳ್ಕೊತೀವಿ ನಾವು ಅಂತ. ಅದೆಲ್ಲ ಇಲ್ಲ ಅಂತ ಕೊಟಾಕ್ ಅವರು ಕೂಡ ಹೇಳಿದ್ರು. ಬಟ್ ನಮಗೆ ಅಫಿಷಿಯಲ್ ಕನ್ಫರ್ಮೇಷನ್ ಒಂದು ಕಡೆಯಿಂದ ಬೇಕಾಗಿತ್ತು, ಅದು BCCI ಕಡೆಯಿಂದನೇ ಬೇಕಾಗಿತ್ತು. ಅದು ಇವಾಗ ಸಿಕ್ಕಿದೆ. ನಾನು ಬರ್ತ್ಕೊಡ್ತೀನಿ. ರೋಹಿತ್ ಶರ್ಮಾ ಇಲ್ದಂಗೆ 2027 ವರ್ಲ್ಡ್ ಕಪ್ನ ಇಂಡಿಯಾ ಏನಾದ್ರು ಫೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತ ತಿಪ್ಪುರ್ಲಾಗ ಹೊಡೆದ್ರು ಕೂಡ ವರ್ಲ್ಡ್ ಕಪ್ನ ಗೆಲ್ಲೋದಿಕ್ಕೆ ಆಗೋದಿಲ್ಲ. ನಾನು ಬರ್ತ್ಕೊಡ್ತೀನಿ ಮಗ, ರೋಹಿತ್ ಶರ್ಮಾ ಇಲ್ದಂಗೆ. ಇನ್ಫ್ಯಾಕ್ಟ್ ಫೈನಲ್ಸ್ ಹತ್ರಕ್ಕೆ ಹೋಗೋದು ಕೂಡ ಸಿಕ್ಕಾಪಟ್ಟೆ ಕಷ್ಟ ಇಂಡಿಯಾ. ಅದು ಸೌತ್ ಆಫ್ರಿಕಾ ನೆಲದಲ್ಲಿ ಆಗ್ತಾ ಇರೋದು, ಜಿಂಬಾಬ್ವೆ ಸೌತ್ ಆಫ್ರಿಕಾ ನೆಲದಲ್ಲಿ ಆಗ್ತಿರೋದ್ರಿಂದ ಬರೀ ಆ ನೆಲದಲ್ಲಿ ಆದ್ರೆ ಈ ನೆಲದಲ್ಲಿ ಆದ್ರೆ ಮಾತ್ರ ಅಂತಲ್ಲ, ಅವ್ರು ತಗೊಂಡ್ಬರುವಂತ ಎಕ್ಸ್ಪೀರಿಯನ್ಸು, ಅವ್ರು ತಗೊಂಡ್ಬರುವಂತ ವರ್ಲ್ಡ್ ಕಪ್ ಅಂತ ಬಂದಾಗ ಅವ್ರ ಫಾರ್ಮೇ ಬೇರೆ, ಅವ್ರ ಲೆವೆಲೇ ಬೇರೆ, ಅವ್ರ ಸ್ಟ್ಯಾಂಡರ್ಡ್ಸೇ ಬೇರೆ ಗುರು. ಯಾಕೆ ಪ್ರೂವ್ ಮಾಡಿ ತೋರಿಸ್ವಾ 2019 ವರ್ಲ್ಡ್ ಕಪ್ ಅಲ್ಲಿ, 2023 ವರ್ಲ್ಡ್ ಕಪ್ ಅಲ್ಲಿ ಎಷ್ಟೆಷ್ಟು ರನ್ಸ್ಗಳನ್ನ ಹೊಡೆದ್ರು ರೋಹಿತ್ ಶರ್ಮಾ. ಸೊ ಅದು ತಲೆ ಖಂಡಿತ BCCI ಇದ್ದೇ ಇರುತ್ತೆ. ಅವ್ರು ತಗೊಂಡ್ಬರುವಂತ ವೈಬೇ ಬೇರೆ ವರ್ಲ್ಡ್ ಕಪ್ಸ್ ಅಂತ, ದೊಡ್ಡ ಟೂರ್ನಮೆಂಟ್ಸ್ಗಳು ಅಂತ ಬಂದಾಗ. ಸೊ ಅವ್ರು ಬಿಟ್ಟೋಯ್ತು ಅಂತಂದ್ರೆ ಒನ್ ಆಫ್ ದ ಮೈನ್ ಏನ್ ಹೇಳ್ತಾರೆ ಅದಕ್ಕೆ, ಒನ್ ಆಫ್ ದ ಮೈನ್ ಪಿಲ್ಲರ್ನ ಬಿಟ್ಟೋದಂಗೆ ಅಲ್ಲಿ. ಹೌದು, ಯಶಸ್ವಿ ಜೈಸ್ವಾಲ್ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇರ್ಬೋದು, ಚೆನ್ನಾಗಿ ಆಡ್ತಾ ಇರ್ಬೋದು. ಬಟ್ ಅವ್ರು ನೋಡಿ, ಫಸ್ಟ್ ಟೈಮ್ ಹೋಗ್ಬಿಟ್ಟು ಸೌತ್ ಆಫ್ರಿಕಾ ನೆಲದಲ್ಲಿ ಆಡೋದಕ್ಕೂ ಯಶಸ್ವಿ ಜೈಸ್ವಾಲ್ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟ್ ಟೈಮ್ ಆಡಿಸ್ಬೇಕಲ್ಲಿ ನೀವು ಸೌತ್ ಆಫ್ರಿಕಾ ನೆಲದಲ್ಲಿ. ರೋಹಿತ್ ಶರ್ಮಾ ಎಷ್ಟು ಟೋರ್ ಮಾಡಿದ್ದಾರೆ, ಸೌತ್ ಆಫ್ರಿಕಾಗೆ ಎಷ್ಟು ಟೋರ್ ಮಾಡಿದ್ದಾರೆ. ಸೊ ಈ ಎಕ್ಸ್ಪೀರಿಯನ್ಸ್ ಅನ್ನೋದಿರುತ್ತೆ. ಸೌತ್ ಆಫ್ರಿಕನ್ ವಿಕೆಟ್ಸ್ ಹೆಂಗೆ ಬಿಹೇವ್ ಆಗುತ್ತೆ, ವರ್ಲ್ಡ್ ಕಪ್ಸ್ ನ ಒಂದು ಸ್ಟೇಜ್ ಅಲ್ಲಿ ಯಾವ ತರ ನಾವು ಆಡಬೇಕು ಅನ್ನೋದು ರೋಹಿತ್ ಶರ್ಮಾ ಅಂದ್ರೆ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ವರ್ಲ್ಡ್ ಕಪ್ಸ್ ನ ಫಸ್ಟ್ ಟೈಮ್ ಆಡ್ತಾ ಇರುವಂತ ಪ್ಲೇಯರ್ಸ್ಗಳು ಕೂಡ ಹಾಕೊಂಡು ಖಂಡಿತ ಹೋಗ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಜೊತೆಗೆ ಯಂಗ್ ಪ್ಲೇಯರ್ಸ್ಗಳು ಕೂಡ ಇತ್ತು ಅಂತಂದ್ರೆ, ಸೊ ಅದು ಇರುವಂಥ ವ್ಯಾಲ್ಯೂನೇ ಬೇರೆ, ಕೊಡುವಂಥ ಒಂದು ಇದೇ ಬೇರೆ, ವೈಬೇ ಬೇರೆ. ಸೊ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರನ್ನೂ ಬಿಟ್ಟೇನಾರು ಹೋಯ್ತು ಅಂದರೆ 2027 ವರ್ಲ್ಡ್ ಕಪ್ನ ಹತ್ರಕ್ಕೂ ಕೂಡ ಹೋಗೋದಿಲ್ಲ. 100% ಒಂಥರ ಹೀನಾಯ ಸೋಲ್ನ ಅನುಭವಿಸ್ಬಿಟ್ಟು ಬರ್ತಾರೆ ಖಂಡಿತ ಟೀಮ್ ಇಂಡಿಯಾ. ಸೊ ವಿರಾಟ್ ಕೊಹ್ಲಿ ಅಂತೂ ಪಕ್ಕ ಇದ್ದೇ ಇರ್ತಾರೆ. ಆ್ಯಂಡ್ ರೋಹಿತ್ ಶರ್ಮಾ ವಿಚಾರದಲ್ಲಿ ಹಂಗೆ ಹಿಂಗೆ ಇದು ಇವಾಗಲ್ಲ, ಮುಂಚೆಯಿಂದನೂ ಕೂಡ ಆಗ್ತಿದೆ. ರೋಹಿತ್ ಇರ್ಬೇಕಾ ಆಲ್ರೆಡಿ 40 ವರ್ಷ ಆಗ್ತಾ ಬರ್ತಿದೆ ಅವ್ರಿಗೆ. ಆ್ಯಂಡ್ ಅವ್ರು ಸಿಕ್ಕಾಪಟ್ಟೆ ಏಜ್ ಆಗಿರುವಂಥ ಕ್ರಿಕೆಟರು. ಇಂಡಿಯನ್ ODI ಸ್ಕ್ವಾಡಲ್ಲಿ ಹಿಂದೆ ಯಾರು ಇರಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಅವ್ರನ್ನ ಒಂಥರ ಕಾಲೆಳೆಯೋ ಥರ ಎಲ್ಲ ಮಾಡಿದ್ರು. ಸೊ ಈಗ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆನ್ನೆ ಬಂದಿದ್ದೇನಪ್ಪ, ರೋಹಿತ್ ಶರ್ಮಾ ಅವರ ಅಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರಂತೆ, ರೂಮರ್ಸ್ ಅಲರ್ಟ್ ಅಂತ ಹೇಳಿದ್ದೆ ನಾನು. ಅಪ್ಪ ಅಮ್ಮ ಎಲ್ಲ ಬರ್ತಾರಂತೆ ಲಾರ್ಡ್ ಸ್ಟೇಡಿಯಂಗೆ ಅವ್ರು ಲಾಸ್ಟ್ ಮ್ಯಾಚ್ನ ನೋಡೋದಕ್ಕೋಸ್ಕರ, ಹಂಗೆ ಹಿಂಗೆ ಅಂತೆಲ್ಲ. ಸೊ ಇದೆಲ್ಲ ಜಸ್ಟ್ ರೂಮರ್ಸ್ ಅಂಡ್ ಸ್ಪೆಕ್ಯುಲೇಷನ್ಸು. ನಾನು ಕೂಡ ನಂಬ್ಕೊಂಡ್ಬಿಟ್ಟಿದ್ದೆ ಗುರು ಈ ಥರ. ಯಾಕಂದರೆ ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಇವ್ರಿಗೇನು ತಿಕ್ಲಾಗರು ರಿಪೋರ್ಟ್ ಮಾಡೋದಕ್ಕೆ, ಏನಾದ್ರು ಇದ್ರೆ ತಾನೇ ರಿಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು ಪಕ್ಕ ಹೋಯ್ತು ಇದು ಲಾರ್ಡ್ಸ್ ಮ್ಯಾಚು ಲಾಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ BCCI ಕಡೆಯಿಂದ ರಿಲೀಸ್ ಆಗ್ತಿದ್ದಂಗೆ ಕನ್ಫರ್ಮ್ ಆಯಿತು, ಇಲ್ಲ ಇದು ಫೇಕ್ ರಿಪೋರ್ಟ್ಸ್ ಅಂತ. ಅವ್ನು ಯಾರೋ ಪಾಂಡೆ ಅಂತ ರಿಪೋರ್ಟ್ ಮಾಡಿದ್ದಲ್ಲ ಗುರು, ಅದು ಮೋಸ್ಟ್ ಸೀನಿಯರ್ ಜರ್ನಲಿಸ್ಟು, ಇವರು ರಿಪೋರ್ಟ್ ಮಾಡಿದ್ದು ಪಾಂಡೆ ಅನ್ನೋರು. ಸೊ ಅವರಿಂದನೇ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿದ್ದು, ವೈರಲ್ ಆಗಿದ್ದೆ ಅವರಿಂದ.
ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ BCCI ನೋಡ್ತು ಅಂದ್ರೆ ನಾವೇನು ಹೇಳಿಲ್ಲ ಅಂತ ಹೇಳ್ತಾರೆ, ಇವ್ರು ನೋಡ್ತು ಅಂತಂದರೆ ಕಾನ್ವರ್ಸೇಷನ್ ಆಗಿದೆ ಅಂತ ಹೇಳ್ತಾರೆ. ಅದು ಮೈನ್ ರಿಪೋರ್ಟಿಂಗ್ ಸೈಟ್ಸ್ ಇವರು ಏನು ಜನರನ್ನ ಚ್ಯುತ ಮಾಡಬೇಕು ಅಂತ ಅನ್ಕೊಂಡವ್ರೆ ಅವರೆಲ್ಲ. ಅದು ರೋಹಿತ್ ಶರ್ಮಾ ವಿಚಾರದಲ್ಲಿ ಹೇಳ್ತಿಲ್ವ ಮಗ, ರೋಹಿತ್ ಶರ್ಮಾ ಇಲ್ಲ ಅಂದರೆ ಖಂಡಿತ 2027 ವರ್ಲ್ಡ್ ಕಪ್ನ ಇಂಡಿಯಾ ಗೆಲ್ಲಲ್ಲ ಅಷ್ಟೇ. ಬರೀ ವಿರಾಟ್ ಕೊಹ್ಲಿ ಇದ್ರೂ ಸಾಲಲ್ಲ, ಅಥವಾ ಬರೀ ರೋಹಿತ್ ಶರ್ಮಾ ಇದ್ರೂ ಸಾಲಲ್ಲ, ವಿರಾಟ್ ಅಂಡ್ ರೋಹಿತ್ ಇಬ್ರು ಕೂಡ ಇರಬೇಕು ಇಂಡಿಯಾ 2027 ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತಂದ್ರೆ.